ಕೋಗಿಲು ನಿರಾಶ್ರಿತರಿಗೆ ವಸತಿ ಹಂಚಿಕೆಗೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ಇದರ ಭಾಗವಾಗಿ ಇವತ್ತು ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಪರವಾನಗಿ ಕೇಳುವುದಕ್ಕೆ ಹೋದಾಗ ನಮಗೆ ಕೊಟ್ಟಿಲ್ಲ, ನಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ತೊಂದರೆ ಕೊಡ್ತಾ ಇದೆ, ನಮ್ಮ ಪಕ್ಷ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ, ಈಗಾಗಲೇ ನಮ್ಮ ಪಕ್ಷದ ಹಿರಿಯರು ಸೇರಿಕೊಂಡು ಜನವರಿ 5ರಂದು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾವು ಎಲ್ಲಿ ಹೋರಾಟ ಮಾಡಬೇಕು ಅಂತ ಮಾಡಿದ್ದೇವೆ, ಸ್ಥಳದಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ವಿಜೇಂದ್ರ ಅವರ ಮಾತು. ನಾನು ಈಗಾಗಲೇ ನಮ್ಮ ಪಕ್ಷದಲ್ಲಿ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಮಾಡಿದರೆ ಕೋಗಿಲು ಅಲ್ಲೇ ಹೋರಾಟ ಮಾಡಬೇಕು ಅಂತಾಗಿತ್ತು. ಆದರೆ ನಾನು ನಾಲ್ಕು ಸರ್ಕಾರ ಏನಿದೆ, ನಾವು ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳೋಕೆ ಹೋದರೆ ಆ ಯಾರು ಜಮೀನ್ದಾರ್ ಇದ್ದಾರೆ ಅವ್ರಿಗೆ ಬೆದರಿಸಿ ಆ ಬಿ ಜೆ ಪಿ ಹೋರಾಟಕ್ಕೆ ಅದು ಕೊಡಬಾರ್ದು ಅಂತೇಳಿ ಏನೋ ತಾಕೀತು ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ನಮ್ಮ ಮುಖಂಡರು ಓಡಾಡ್ತಾ ಇದ್ದಾರೆ, ಅಂತ ಯಾವ ಸ್ಥಳ ಅಂತೇಳಿ ನಿಗದಿ ಮಾಡ್ತಾರೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಮಾಡಿದರೆ ಕೋಗಿಲು ಅಲ್ಲೇ ಹೋರಾಟ ಮಾಡಬೇಕು ಅಂತಾಗಿತ್ತು. ಆದರೆ ನಾನು ನಾಲ್ಕು ಸರ್ಕಾರ ಏನಿದೆ, ನಾವು ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳೋಕೆ ಹೋದರೆ ಆ ಯಾರು ಜಮೀನ್ದಾರ್ ಇದ್ದಾರೆ ಅವ್ರಿಗೆ ಬೆದರಿಸಿ ಆ ಬಿ ಜೆ ಪಿ ಹೋರಾಟಕ್ಕೆ ಅದು ಕೊಡಬಾರ್ದು ಅಂತೇಳಿ ಏನೋ ತಾಕೀತು ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ನಮ್ಮ ಮುಖಂಡರು ಓಡಾಡ್ತಾ ಇದ್ದಾರೆ, ಅಂತ ಯಾವ ಸ್ಥಳ ಅಂತೇಳಿ ನಿಗದಿ ಮಾಡ್ತಾರೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಮಾಡಿದರೆ ಕೋಗಿಲು ಅಲ್ಲೇ ಹೋರಾಟ ಮಾಡಬೇಕು ಅಂತಾಗಿತ್ತು. ಆದರೆ ನಾನು ನಾಲ್ಕು ಸರ್ಕಾರ ಏನಿದೆ, ನಾವು ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳೋಕೆ ಹೋದರೆ ಆ ಯಾರು ಜಮೀನ್ದಾರ್ ಇದ್ದಾರೆ ಅವ್ರಿಗೆ ಬೆದರಿಸಿ ಆ ಬಿ ಜೆ ಪಿ ಹೋರಾಟಕ್ಕೆ ಅದು ಕೊಡಬಾರ್ದು ಅಂತೇಳಿ ಏನೋ ತಾಕೀತು ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ನಮ್ಮ ಮುಖಂಡರು ಓಡಾಡ್ತಾ ಇದ್ದಾರೆ, ಅಂತ ಯಾವ ಸ್ಥಳ ಅಂತೇಳಿ ನಿಗದಿ ಮಾಡ್ತಾರೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಮಾಡಿದರೆ ಕೋಗಿಲು ಅಲ್ಲೇ ಹೋರಾಟ ಮಾಡಬೇಕು ಅಂತಾಗಿತ್ತು. ಆದರೆ ನಾನು ನಾಲ್ಕು ಸರ್ಕಾರ ಏನಿದೆ, ನಾವು ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳೋಕೆ